ಇನ್ನು ಕೋಲಾರದ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಕೋಲಾಹಲವೇ ಎದ್ದಿತ್ತು. ಇದರ ನಡುವೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂತೆ ಗೌತಮ್ ಎಂಬಂತಹ ವ್ಯಕ್ತಿಗೆ ಅಭ್ಯರ್ಥಿಯನ್ನಾಗಿ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ಹಾಗಾದ್ರೆ ಅಸಮಾಧಾನ ಬಂಡಾಯ ಎಲ್ಲವೂ ಶಮನವಾಯ್ತಾ ಕೋಲಾರದ ಕಾಂಗ್ರೆಸ್ನಲ್ಲಿ? ನೋಡ್ತಾ ಹೋಗೋಣ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಭಿನ್ನಮತ ಸವಾಲು, ಅಸಮಾಧಾನ ಮಧ್ಯೆಯೇ ಗೆದ್ದು ಬೀಗುವ ಚಾಲೆಂಜ್. ಕೋಲಾರ ಮೀಸಲು ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿನ ಸದ್ಯದ ಒಳಬೇಗುದಿ ಬಂಡಾಯ ಹೊರಗಿನ ಮೂರನೇ ವ್ಯಕ್ತಿ ಗೌತಮ್ಗೂ ತಗ್ಲಿದ್ದು 2019ರ ಲೋಕಸಭೆ ಚುನಾವಣೆಯಲ್ಲಿನ ವಾತಾವರಣ ಮರುಕಳಿಸುವ ಆತಂಕ ಕಾರ್ಯಕರ್ತರಲ್ಲಿ ಎದುರಾಗಿದೆ. ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಅಂದ್ರೆ ರೆಬಲ್ ಶಾಸಕರ ಕೈ ಮೇಲಾಗಿದ್ದು ಸಚಿವ ಕೆಎಚ್ ಮುನಿಯಪ್ಪಗೆ ಮುಖಭಂಗ ಆಗಿದೆ. ಎಡಬಲ ಅಸಹನೆ ವೈಮನಸ್ಯ ಪಕ್ಷದ ವಿಶ್ವಾಸವನ್ನೇ ಕಿತ್ಕೊಂಡಿದ್ದು ಕಾಂಗ್ರೆಸ್ನಲ್ಲಿ ಒಳ ಜಗಳ ತಪ್ಪಿದ್ದಲ್ಲ. ಇನ್ನು ಎರಡು ಬಣಗಳನ್ನ ಒಂದಾಗಿಸೋದಿಕ್ಕೆ ಯಾವುದೇ ಪ್ರಯತ್ನ ನಡೆಸಿಲ್ಲ. ಆದ್ರೂ ಜಗಳದ ಲಾಭ ಪಡೆಯೋದಿಕ್ಕೆ ಮೈತ್ರಿಕೂಟ ಪ್ಲಾನ್ ಮಾಡಿದೆ. ಹಾಗಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಈ ಬಾರಿಯೂ ಕೂಡ ಗೆಲುವು ನಮ್ದೇ ಅಂತ ಬೀಗುವ ಹಂತಕ್ಕೆ ತಲುಪಿದೆ. ಮುನಿಯಪ್ಪ ಕೂಡ ಯಾರು ಅಭ್ಯರ್ಥಿ ಮಾಡಿದ್ರೋ ಅವರನ್ನ ಕೇಳಿ ಎನ್ನುವ ಮೂಲಕ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕಮಾಂಡ್ ಯಾರು ಕೊಟ್ರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ. ಸ್ವಪ್ರತಿಷ್ಠೆಗಳು ಯಾವ ನಮ್ಮಲ್ಲಿ ಇಲ್ಲ. ಯಾರಾದರೂ ಹೇಳ್ಕೊಳ್ಳಿ, ಹೈಕಮಾಂಡ್ ಕೊಟ್ಟಿರೋ ಸೀಟು ನಾವು ಕೆಲಸ ಮಾಡ್ತೀವಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರ ಅಭ್ಯರ್ಥಿ ಘೋಷಣೆ ವಿಚಾರವಾಗಿ ಉಭಯ ಬಣಗಳಿಗೂ ಕೂಡ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ. ಗುಂಪು ರಾಜಕಾರಣ ಇಲ್ಲಿಲ್ಲ. ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ. ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ಶಿಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ತರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ವಿ ವಿಲ್ ನಾಟ್ ಸ್ಪೇರ್ ಎನಿ ಒನ್ ಆಫ್ ದಮ್. ಒಟ್ನಲ್ಲಿ ತೀವ್ರ ತಾರಕಕ್ಕೇರಿದಂತಹ ಕೋಲಾರ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಕೊನೆಗೂ ಬಗೆಹರಿದ್ರೂ ಬೂದಿ ಮುಚ್ಚಿದ ಕೆಂಡದಂತೆ ನಾಯಕರ ಮನಸ್ಥಿತಿ ಇದೆ. ಗೌತಮ್ ಮತ ಪ್ರಭುಗಳ ಮನಸ್ಸನ್ನ ಗೆಲ್ತಾರಾ? ಕಾದು ನೋಡ್ಬೇಕಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.